ವಿ.ಸಿ. ನಾಲೆ ನಿಮಗೆಲ್ಲ ಗೊತ್ತಲ್ಲ, ವಿ.ಸಿ. ನಾಲೆ ಸಾವಿನ ನಾಲೆಯಾಗಿ ಬದಲಾಗಿತ್ತು. ಯಾಕಂದ್ರೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3 ರಿಂದ 4 ಅಪಘಾತ ಪ್ರಕರಣಗಳಂತೂ ಈ ವಿ.ಸಿ. ನಾಲೆಗೆ ಸಂಬಂಧಪಟ್ಟಂತ ಆಗ್ತಾ ಇತ್ತು. ಫೈನಲಿ ಈಗ ಎಚ್ಚೆತ್ತಿರುವಂತಹ ಜಿಲ್ಲಾಡಳಿತ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಫೆಬ್ರವರಿ 3ನೇ ತಾರೀಕು ಮಂಡ್ಯದ ಮಾಚಹಳ್ಳಿ ಸಮೀಪ ಕಾರು ನಾಲೆಗೆ ಬಿದ್ದು 3 ಸಾವನ್ನಪ್ಪಿದ್ರು. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿ ತಡೆಗೋಡೆ ಇಲ್ಲದೆ ಇರೋದೇ ದುರಂತಕ್ಕೆ ಕಾರಣ ಅಂತ ಚಾಟಿ ಬೀಸೋ ಕೆಲಸವನ್ನು ಮಾಡಿತ್ತು. ಈಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. 2.5 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣಕ್ಕೆ ಮುಂದಾಗಿದೆ. ಟೋಟಲ್ ಆಗಿ ಈ ವಿ.ಸಿ. ನಾಲೆ ಇದೆಯಲ್ಲ, ಅದು 560 ಕಿಲೋಮೀಟರ್ ಹಾದು ಹೋಗುತ್ತೆ. ವಿ.ಸಿ. ನಾಲೆಯ ವ್ಯಾಪ್ತಿಯಲ್ಲಿ ತಡೆಗೋಡೆ ಇಲ್ಲದೆ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದು, ಈ ನಿಟ್ಟಿನಲ್ಲಿ ಹಲವಾರು ಜನ ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ರು. ಇದೀಗ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ಇದೀಗ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದೆ. ನಾನು ಇದೀಗ ಆ ಒಂದು ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಕಳೆದ ತಿಂಗಳಷ್ಟೇ ಕೂಡ ಮಾಚಹಳ್ಳಿ ಗ್ರಾಮ ಅಂದ್ರೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮಾಚಹಳ್ಳಿ ಗ್ರಾಮದ ಬಳಿ ಒಂದು ಅಪಘಾತ ಸಂಭವಿಸಿ ಅಂದ್ರೆ ಕಾರೊಂದು ವಿ.ಸಿ. ನಾಲೆಗೆ ಬಿದ್ದು 3 ಪ್ರಾಣವನ್ನು ಕಳೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಅದೇ ಸ್ಥಳದಲ್ಲಿ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇದರ ಉದ್ದಕ್ಕೂ ಕೂಡ ತಡೆಗೋಡೆಯನ್ನು ನಿರ್ಮಾಣ ಮಾಡುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕಳೆದ 6 ವರ್ಷದಲ್ಲಿ 46 ಜನರು ಈ ಒಂದು ವಿ.ಸಿ. ನಾಲೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ರು. ಯಾಕಂದರೆ ತಡೆಗೋಡೆ ಇಲ್ಲದು ಒಂದು ಕಾರಣವಾದರೆ, ಇನ್ನೊಂದು ಕಡೆ ಅತಿಯಾದ ವೇಗದಿಂದಲೂ ಕೂಡ ಒಂದಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡಿದ್ರು. ಆದರೆ ಜನರು ಹೇಳುವಂಥ ಪ್ರಕಾರವಾಗಿ ಇಲ್ಲಿ ತಡೆಗೋಡೆ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಂಥ ಸಾವು ನೋವುಗಳು ಆಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತಕ್ಕೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಷ್ಟೇ ಬಾರಿ ಕೂಡ ತಡೆಗೋಡೆಗಳನ್ನು ಹಾಕಿ ಅಂತ ಹೇಳಿದ್ರು ಸಹ ಹಾಕುವಂಥ ಕೆಲಸಕ್ಕೆ ಮುಂದಾಗಿರಲಿಲ್ಲ. ಆದರೆ ಇದೀಗ ಕಳೆದ ತಿಂಗಳ ಅಪಘಾತವನ್ನು ಎಚ್ಚೆತ್ತುಕೊಂಡು, ಜೊತೆಗೆ 6 ವರ್ಷದ ನಿರಂತರ ಅಪಘಾತಗಳು ಅಂದರೆ ಅವಘಡಗಳು ಏನು ಸಂಭವಿಸಿತು ವಿ.ಸಿ. ನಾಲೆ ವ್ಯಾಪ್ತಿಯಲ್ಲಿ, ಅದನ್ನು ಮನಗಂಡು ಇದೀಗ ಆಕ್ಸಿಡೆಂಟ್ ಝೋನ್ಗಳನ್ನು ಗುರುತು ಮಾಡಿಕೊಂಡು ಅಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸಕ್ಕೂ ಕೂಡ ಇದೀಗ ಮುಂದಾಗಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಅಲ್ಲೊಂದು ತಿರುವೇನು ಕಾಣ್ತಾ ಇದೆ, ಅದು ಕೂಡ ಆಕ್ಸಿಡೆಂಟ್ ಝೋನ್. ಆ ನಿಟ್ಟಿನಲ್ಲಿ ಅಲ್ಲಿಂದ ಸುಮಾರು 500 ಮೀಟರ್ ಮುಂದೆಯಿಂದಲೂ ಕೂಡ ಇದೇ ರೀತಿಯಾಗಿ ತಡೆಗೋಡೆಯನ್ನು ಹಾಕೊಂಡು ಬಂದಿರುವಂಥದ್ದು. ಕೇವಲ ಇದೊಂದು ಜಾಗದಲ್ಲಿ ಮಾತ್ರ ಅಲ್ಲ, ವಿ.ಸಿ. ನಾಲೆ ಹರಿದು ಹೋಗುವಂಥ ಪ್ರದೇಶದಲ್ಲಿ ಆಕ್ಸಿಡೆಂಟ್ ಝೋನ್ ಆಗಿ ಏನು ಇವಾಗ ಗುರುತಿಸಿದ್ದಾರೆ, ಆ ಒಂದು ಪ್ರದೇಶಗಳಲ್ಲಿ ಇದೇ ರೀತಿಯಾದಂಥ ತಡೆಗೋಡೆಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಯಾಕಂದರೆ ಇದು ಅತಿ ಕಿರಿದಾದ ರಸ್ತೆ ಆಗಿರುವಂಥದ್ದು, ಜೊತೆಗೆ ಅತಿಯಾದಂಥ ತಿರುವುಗಳು ಇರುವಂಥ ರಸ್ತೆ ಕೂಡ ಹೌದು. ಆ ನಿಟ್ಟಿನಲ್ಲಿ ಬಂದಂಥ ವಾಹನಗಳು ವೇಗವಾಗಿ ಬಂದಂಥ ಸಂದರ್ಭದಲ್ಲಿ ಆಗ್ಬೋದು, ಮತ್ತು ವಾಹನ ಸವಾರರಿಗೆ ನಿಯಂತ್ರಣಕ್ಕೆ ಸಿಗಂಥ ಸಂದರ್ಭದಲ್ಲಿ ನೇರವಾಗಿ ವಿ.ಸಿ. ನಾಲೆಗೆ ಬಿದ್ದು ಸಾವನ್ನಪ್ಪುವಂಥ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು. ಆ ನಿಟ್ಟಿನಲ್ಲಿ ಅವುಗಳನ್ನು ತಡೆಯುವ ಉದ್ದೇಶದಿಂದಾಗಿ ಇದೀಗ ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ವಹಿಸಿದ್ದಾರೆ. ಒಟ್ಟಾರೆ ಕಳೆದ 6 ವರ್ಷಗಳಿಂದ 46 ಸಾವುಗಳು ವಿ.ಸಿ. ನಾಲೆ ವ್ಯಾಪ್ತಿಯಲ್ಲಿ ಕೂಡ ಆಗಿದ್ದು, ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈ ರೀತಿಯಾಗಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದೆ. ಕೇವಲ ಜಿಲ್ಲಾಡಳಿತದ ಮಾತ್ರ ಜವಾಬ್ದಾರಿಯಲ್ಲ ಈ ಒಂದು ಅಪಘಾತಗಳನ್ನು ತಡೆಯೋದು ವಾಹನ ಸವಾರರು ಮತ್ತು ಜನರ ಒಂದು ಕರ್ತವ್ಯ ಕೂಡ ಹೌದಾಗಿರುವಂಥದ್ದು. ಯಾಕಂದರೆ ವಾಹನಗಳನ್ನು ಕೂಡ ಇತಿಮಿತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಓಡಿಸ್ಕೊ ಬಂದರೆ ಈ ರೀತಿಯಾದಂಥ ಅವಘಡಗಳು ಕೂಡ ಕಡಿಮೆ ಆಗುತ್ತೆ. ಜನರು ಕೂಡ ತಮ್ಮ ಕರ್ತವ್ಯವನ್ನು ಸರಿಯಾಗಿ ಪಾಲನೆ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ. ಈಗ ಸದ್ಯಕ್ಕೆ ಇದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಇದು ಶಾಶ್ವತವಾಗಿ ಒಳ್ಳೆ ಕೆಲಸ ಮಾಡ್ಬೇಕು. ಇದಕ್ಕಿಂತಲೂ ಅಂತಂದರೆ ಏನಿದ್ರು ಆ ಕಡೆ ರೋಡ್ ಮಾಡಿ ಇದು ಏರಿ ಮಾಡಿ, ಇಲ್ಲಿ ಏನು ಒಟ್ಟಿನಲ್ಲಿ ವೆಹಿಕಲ್ಸ್ ಇಲ್ಲಿ ಓಡಾಡಬಾರ್ದು. ಇಲ್ಲಿ ಬುಟ್ಟಿ ಒಂದು 20 ಅಡಿ ಬುಟ್ಟಿ ಅಥವಾ ಓಡಾಡುವಂಗೆ ಮಾಡಿದ್ರೆ ಇದು ತಡೆಗೋಡೆ ಒಂದು ಸ್ವಲ್ಪ ಹೆಚ್ಚಾಗೆ ದಪ್ಪಾಗೆ ಏನೋ ಒಂದು ಬೇರೆ ರೀತಿ ಹಾಕಿ ಏರಿನೇ ಇಲ್ಲಿ ಹಾಕಿದ್ರೆ ಈ ಕವಲಿಯೇ ಕಾಣಬಾರ್ದು, ಇಲ್ಲಿ ಓಡಾಡೋರಿಗೆ ಕವಲಿ ಇದೆ ಅಂತಲೇ ಕಾಣಬಾರ್ದು. ಆ ರೀತಿ ಮಾಡಿದ್ರೆ ಇದು ಶಾಶ್ವತವಾದ ಒಳ್ಳೆ ಕೆಲಸ ಆಯ್ತು ಸರ್. ಅಂದರೆ ಸದ್ಯಕ್ಕೆ ಇವಾಗ ಸರ್ 2018ರಲ್ಲಿ ಏನು ಕನಗಮರಡಿಲಿ ಸಾವಾಯಿತು, ಅದಾದ ನಂತರ ಕಡಿಮೆ ಅಂದರೂ 45ರಿಂದ 46 ಜನ ಈ ಇದರಲ್ಲಿ ದುರಂತಕ್ಕೀಡಾದರು. ಕಾರಣ ಏನಂದ್ರೆ ಮೇಯ್ನ್ ತಡೆಗೋಡೆ ಇಲ್ಲದೆ ಇರೋದೇ ಮೇಯ್ನ್ ಕಾರಣ. ಆ ಕಾರಣದಿಂದ ದುರಂತಗಳು ನಡೀತಾನೆ ಇದ್ದು, ಮಾಧ್ಯಮಗಳು ಯಾವಾಗ ವರದಿ ಮಾಡೋಕ್ಕೆ ಶುರುವಾಯಿತು ಆಗ ಅಧಿಕಾರಿಗಳು ಎಚ್ಚೆತ್ಕೊಂಡು ತಡೆಗೋಡೆ ಮಾಡೋಕ್ಕೆ ಸ್ಟಾರ್ಟ್ ಆಗಿರಿ. ಈಗ ನೋಡಿ ತಡೆಗೋಡೆ ಕೆಲಸ ನಡೀತಾ ಇದೆ. ಇನ್ನೇನೊಂದು ಅರ್ಧ ಕಿಲೋಮೀಟರ್ ದೂರ ಇರ್ಬೋದು, ಕಂಪ್ಲೀಟ್ ಆಗುತ್ತೆ ಇದು ಹುಲಿಕೆರೆ ಗಂಟ. ಇನ್ಯಾವುದೇ ರೀತಿ ಈ ಜಾಗದಲ್ಲಿ ತಡೆಗೋಡೆ ಇದು ತೊಂದರೆ ಆಗೋದಿಲ್ಲ. ಇನ್ನು ಕೆಲವಾರು ಜಾಗದಲ್ಲಿ ನೋಡಿ, ಟೋಟಲ್ ಆಗಿ ವಿ.ಸಿ. ನಾಲೆ ಹಾದು ಹೋಗುವಂತಹ ಮಾರ್ಗ ನಾನು ಆಗ್ಲೇ ಹೇಳ್ತಾ ಇದ್ದೆ 560 ಕಿಲೋಮೀಟರ್ ತನಕ ಇದೆ. ಇದು ಕೇವಲ 2 ಕಿಲೋಮೀಟರ್ ಕೆಲಸ ಮಾಡಿ ನಿಲ್ಲಿಸ್ಬಿಟ್ರೆ ಸಾಕಾಗಲ್ಲ. ಆಮೇಲೆ ತುಂಬಾ ಜನ ಹೇಳ್ತಿರೋದು ಏನಂದ್ರೆ, ಈಗ ಹಾಕಿರುವಂತಹ ತಡೆಗೋಡೆ ಇದೆಯಲ್ಲ, ಅದು ಹೆವಿ ವೆಹಿಕಲ್ಸ್ನ ಆಕ್ಸಿಡೆಂಟನ್ನು ತಡೆಯುವಂತಹ ಸಾಮರ್ಥ್ಯ ಇಲ್ಲ, ತಡೆಯಲ್ಲ. ತುಂಬ ಸ್ಪೀಡಾಗಿ ಬಂದು ಹೊಡೆದ್ರೆ ತಡೆಯಲ್ಲ. ಇನ್ನೊಂದು ಸ್ವಲ್ಪ ಸ್ಟ್ರಾಂಗಾಗಿ ಗಟ್ಟಿಮುಟ್ಟಾಗಿ ಗುಣಮಟ್ಟದ ವರ್ಕನ್ನು ಮಾಡಬೇಕು ಅನ್ನೋದು ಕೆಲವರ ಅಭಿಪ್ರಾಯ. ಬಟ್ ಜನ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಅಟ್ಲೀಸ್ಟ್ 2 ಕಿಲೋಮೀಟರ್ ಹಾದಿಯಲ್ಲಾದರೂ ಈಗ ಒಂದು ತಡೆಗೋಡೆ ಅಂತ ಮಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಇದೇ ವಿಚಾರಕ್ಕೆ ಆಕ್ಸಿಡೆಂಟ್ಗಳು ಎಷ್ಟು ಜನ ತೀರ್ ಹೋದ್ರೋ ಗೊತ್ತಿಲ್ಲ ಅಂತ.